ನಿಮ್ಮ ಕೂದಲಿನಲ್ಲೇ ನಿಮಗೆ ಗೊತ್ತಿಲ್ಲದಿರೋ ಅಷ್ಟು ಸಮಸ್ಯೆಗಳಿಗೆ ಪರಿಹಾರ ಇದೆ. ಇದೇನಾದರೂ ನಿಮಗೆ ಗೊತ್ತಾದರೆ ಖಂಡಿತ ನೀವು ತುಂಬ ಶಾಕ್ ಆಗ್ತೀರಾ. ಇವತ್ತು ಯಾವ್ಯಾವ ಸಮಸ್ಯೆಗಳಿಗೆ ನಿಮ್ಮ ಕೂದಲಿಂದ ನೀವು ಸೊಲ್ಯೂಷನನ್ನು ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ, ಪವರ್ಫುಲ್ ಮೆಥಡ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದು, ನಿಮಗೆ ಏನಾದರೂ ಹುಷಾರಿಲ್ಲ, ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮ್ಮ ಒಂದಿಷ್ಟು ಕೂದಲುಗಳನ್ನು ಕಟ್ ಮಾಡಿ ಯಾವುದಾದ್ರೂ ನದಿನಲ್ಲಿ ಅದನ್ನು ಬಿಟ್ಬಿಡಿ. ಇದು ನಿಮಗೆ ನಿಮ್ಮ ಆಯಸ್ಸನ್ನು ವೃದ್ಧಿಸುತ್ತೆ. ನೀವು ಫಿನಾನ್ಷಿಯಲಿ ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ, ತುಂಬ ಪ್ರಾಬ್ಲಮಲ್ಲಿ ಒದ್ದಾಡ್ತಾ ಇದ್ದೀರಾ, ಅದು ಸಾಲ ಇರಬಹುದು ಅಥವಾ ದುಡ್ದಿರುವಂಥದ್ದು ಉಳಿದೇ ಇರಬಹುದು ಅಂತ ಹೇಳಿದ್ರೆ ನೀವು ಒಂದಿಷ್ಟು ಕೂದಲುಗಳನ್ನು ಕಟ್ ಮಾಡಿಕೊಂಡು ಅದನ್ನು ಸುಟ್ಟುಬಿಡಿ. ಇದು ನಿಮಗೆ ಭಗವಂತನ ಬ್ಲೆಸ್ಸಿಂಗ್ಸನ್ನು ತಂದುಕೊಡುತ್ತೆ, ಕೆಟ್ಟ ದೃಷ್ಟಿಗಳನ್ನು ದೂರ ಮಾಡುತ್ತೆ. ಇನ್ನು ತುಂಬ ನಿಮಗೆ ಎಮೋಷ್ನಲಿ ಸಮಸ್ಯೆ ಆಗ್ತಾ ಇದೆ, ಎಲ್ಲ ಭಾರನೂ ನಾನೇ ಹೊತ್ಕೊಂಡಿದ್ದೀನಿ, ಎಲ್ಲ ಕಷ್ಟಗಳು ನನಗೆ ಕೊಡ್ತಾರೆ, ಪ್ರತಿಯೊಬ್ಬರು ಮನೆಯಲ್ಲಿರೋರು ಎಲ್ಲರನ್ನೂ ನಾನೇ ನೋಡ್ಕೊಳ್ಬೇಕು, ನಾನೇ ಗಮನಿಸ್ಕೊಳ್ಬೇಕು, ಅದರಿಂದ ನನಗೆ ತುಂಬ ತೊಂದರೆ ಆಗ್ತಿದೆ, ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಅನ್ನುವಂಥವ್ರು ನಿಮ್ಮ ಕೂದಲುಗಳನ್ನು ಕಟ್ ಮಾಡಿ ಒಂದು ದೊಡ್ಡ ಕಲ್ಲು ಅಥವಾ ಬಂಡೆ ಇರುತ್ತೆ ಅಲ್ಲಿ ಎಸ್ದುಬಿಡಿ. ನಿಮಗೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಭಾರವನ್ನು ಆ ಪ್ರಕೃತಿ ತೆಗೆದುಕೊಂಡು ಆದಷ್ಟು ಅದನ್ನು ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಇನ್ನು ನಿಮಗೆ ತುಂಬ ವೀಕ್ ಅನ್ನಿಸ್ತಾ ಇದ್ದೀರಾ, ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಅದರಲ್ಲಿ ನನಗೆ ಸಕ್ಸಸ್ ಅನ್ನುವಂಥದ್ದೇ ಸಿಗ್ತಾ ಇಲ್ಲ, ಇದರಿಂದ ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಅರಿವಿಲ್ಲ ಅನ್ನುವಂಥವರು ಒಂದೇ ಸ್ವಲ್ಪ ಕೂದಲುಗಳನ್ನು ಕಟ್ ಮಾಡಿಕೊಂಡು ಅದನ್ನು ಮುಳ್ಳಿನ ಗಿಡಕ್ಕೆ ಕಟ್ಟಬೇಕಾಗತ್ತೆ ಆ ಕೂದಲುಗಳನ್ನು. ಡೆಫಿನೆಟ್ಲಿ ಇದರ ಜೊತೆಗೆ ಕೂದಲುಗಳನ್ನು ಡೊನೇಟ್ ಮಾಡೋದು, ಅದು ಕೂಡ ನಿಮ್ಮನ್ನು ಸ್ಟ್ರೆಂತ್ ಮಾಡುತ್ತೆ, ನಿಮ್ಮ ವೀಕ್ನೆಸ್ಸನ್ನು ಹೊರಗಡೆ ಹಾಕುತ್ತೆ. ಮತ್ತು ಸೋಷಿಯಲಿ ಏನೆಲ್ಲ ಒಳ್ಳೇದಾಗ್ತಿರುತ್ತಲ್ಲ ಅದೆಲ್ಲವೂ ಕೂಡ ನಿಮಗೆ ಒಳ್ಳೇದಾಗೋ ಥರ ಮಾಡುತ್ತೆ. ಯಾಕಂದರೆ ನಿಮಗೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡುವಂಥ ಇಚ್ಛೆ ಇದೆ, ಮನಸ್ಸಿದೆ ಅಂತ ಹೇಳಿದ್ರೆ ಅದೇ ಒಳ್ಳೆತನ ಬೇರೆಯವ್ರ ಕಡೆಯಿಂದಲೂ ಕೂಡ ನಿಮಗೆ ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚಿನ ದಿನಗಳಲ್ಲಿ ಹೇರ್ ಡೊನೇಷನ್ನ ತುಂಬ ಜನ ಮಾಡ್ತಿದ್ದಾರೆ, ಅದು ನಿಸ್ವಾರ್ಥತೆಯಿಂದ. ನಾನು ಕೂಡ ಮಾಡಿದ್ದೀನಿ. ನೀವು ಕೂಡ ಇದ್ರ ಬಗ್ಗೆ ಆಸಕ್ತಿ ಹೊಂದಿದರೆ ಟ್ರೈ ಮಾಡಿ ಎಲ್ಲ ಕೂದಲಿನ ಥೆರಪಿನ. ಇದು ಖಂಡಿತ ಬುದ್ಧಿವಂತಿಕೆಯ ವಿಷಯ. ಕೆಲವೊಂದು ಪುಸ್ತಕಗಳಲ್ಲಿ ಕೆಲವೊಂದು ಪುರಾತನ ಮೆಥಡ್ಗಳಿದೆ. ಅದನ್ನು ನಾನು ತಿಳ್ಕೊಂಡಿದ್ದೀನಿ, ನಿಮಗೂ ತಿಳಿಸ್ತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.